ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿ ಧಾರವಾಡ ಮೇಯರ್ಗೆ ಏಕವಚನ ಪದ ಬಳಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕವಚನ ಬಳಕೆ ಮಾಡಿದ್ದ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೇಯರ್. ಪ್ರತಿಭಟನಾಕಾರರ ವಿರುದ್ಧ ಮೇಯರ್ ಜ್ಯೋತಿ ಪಾಟೀಲ್ ಅವರು ಗರಂ ಆಗಿದ್ದಾರೆ. ಪ್ರತಿಭಟನೆ ಮಾಡುವ ವೇಳೆ ಏಕವಚನದಲ್ಲಿ ಪದ ಬಳಕೆ ಮಾಡಿದ್ರು ಪ್ರತಿಭಟನಾಕಾರರು. ಪಾಲಿಕೆ ಆವರಣದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೇಯರ್ ಅವರು. ಮಹಿಳೆಯರ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ಕಲಿತುಕೊಳ್ಳಿ. ಪ್ರತಿಭಟನಾಕಾರರಿಗೆ ಮೇಯರ್ ಜ್ಯೋತಿ ಅವರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲೇ ವಾರ್ನಿಂಗ್ ಮಾಡಿದ್ದಾರೆ. ಮೊದಲಿಗೆ ನೀವು ಮಹಿಳೆಯರ ಜೊತೆಯಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿದುಕೊಳ್ಳಿ ಅಂತ ತರಾಟೆಗೆ ತೆಗೆದುಕೊಂಡರು ಮೇಯರ್ ಅವರು. ಮೇಯರ್ ಜ್ಯೋತಿ ಅವರು ಪ್ರತಿಭಟನಾಕಾರರ ವಿರುದ್ಧ ಆಕ್ರೋಶ ಹೊರಹಾಕಿದಂತಹ ಘಟನೆ ನಡೆಯಿತು. ಇನ್ನು ಹುಬ್ಬಳ್ಳಿ ಧಾರವಾಡ ಮೇಯರ್ ಅವರ ವಿರುದ್ಧ ಏಕವಚನ ಪದ ಬಳಕೆ ಮಾಡಲಾಗಿತ್ತು. ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನಾಕಾರರು. ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಸ್ಥಿಮಿತವನ್ನು ಕಳೆದುಕೊಂಡು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ರು. ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಅವರು ಖುದ್ದು ಹೊರಗಡೆ ಬಂದು ಆಕ್ರೋಶ ಹೊರಹಾಕಿದ್ರು. ಮಹಿಳೆಯರ ಜೊತೆಗೆ ಮೊದಲು ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥದ್ದನ್ನು ಕಲಿತುಕೊಳ್ಳಿ, ಹೇಗೆ ಮಾತನಾಡಬೇಕು ಅನ್ನುವಂಥದ್ದನ್ನು ಕಲಿತುಕೊಳ್ಳಿ ಅಂತ ಜ್ಯೋತಿ ಪಾಟೀಲ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ. ಒಂದು ವೇಳೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ಜೊತೆಗೆ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದು, ಸರ್ಕಾರದ ಗಮನಕ್ಕೆ ತಂದು ಕೂಡ ಚಾಟಿ ಬೀಸುವ ಅಧಿಕಾರ ಇದೆ. ಆದರೆ ಒಬ್ಬ ಮಹಿಳಾ ಮೇಯರ್ಗೆ ಏಕವಚನದಲ್ಲಿ ಮಾತನಾಡಿದಂತಹ ಘಟನೆಗೆ ಸಂಬಂಧಪಟ್ಟಂತೆ ಜ್ಯೋತಿ ಪಾಟೀಲ್ ಅವರು ಗರಂ ಆದ್ರು. ಏನಾಗಿತ್ತು ಅಸಲಿಗೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸಾಮಾನ್ಯ ಸಭೆ ನಡೆದಿತ್ತು. ಈ ಒಂದು ಸಾಮಾನ್ಯ ಸಭೆ ಒಳಗಡೆ ಸಾಮಾನ್ಯ ಸಭೆ ನಡೆದ್ರೆ, ಹೊರಗಡೆ ಇಲ್ಲಂದ್ರೆ ಕೆಲವೊಂದಿಷ್ಟು ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಮುಂದಾಗ್ತಿದ್ವು. ಅದೇ ರೀತಿಯಾಗಿ ನವನಗರದ ಕೆಲವೊಂದಿಷ್ಟು ನಿವಾಸಿಗಳು ಇಲ್ಲಿ ಅಂತಂದ್ರೆ ತಮ್ಮ ಮೂಲಭೂತ ಸೌಕರ್ಯ ಕೊಡಬೇಕು ನಮ್ಮ ವಾರ್ಡ್ಗೆ ಅಂತ ಹೇಳಿ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ರು. ಈ ಒಂದು ಸಮಯದಲ್ಲಿ ಮಧ್ಯಾಹ್ನ ಊಟದ ಸಮಯ, ಈ ಒಂದು ಊಟದ ಸಮಯದಲ್ಲಿ ಏನು ಆ ಸಾಮಾನ್ಯ ಸಭೆಯನ್ನ ಮುಂದೂಡಿ, ಮಧ್ಯಾಹ್ನದ ಊಟಕ್ಕೆ ಸಭೆಗೆ ಮುಂದೂಡಿ ಮತ್ತೆ ಇಲ್ಲಿ ಅಂತಂದ್ರೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವರನ್ನ ಮನವಿ ಸ್ವೀಕರಿಸಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾನಗರದ ಮೇಯರ್ ಜ್ಯೋತಿ ಪಾಟೀಲ್ ಅವರು ಏನು ಪ್ರತಿಭಟನೆ ಮಾಡ್ತಾರೆ ಅದೇ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಇದ್ದಂತಹ ಸಮಯದಲ್ಲಿ ಓರ್ವ ವ್ಯಕ್ತಿ ಏಕವಚನದಲ್ಲೇ ಇಲ್ಲಿ ಅಂದ್ರೆ ಮೇಯರ್ ಎಂದು ಸಹ ಇಲ್ಲದ್ರೆ ಗೌರವ ಕೊಟ್ಟರೆ ಏಕವಚನದಲ್ಲೇ ಮಾತನಾಡಲಿಕ್ಕೆ ಮುಂದಾಗ್ತಾರೆ. ಈ ಒಂದು ಸಮಯದಲ್ಲಿ ಏಕಾಏಕಿ ಏನು ಏಕವಚನದಕ್ಕೆ ಮಾತಾಡ್ಲಿಕ್ಕೆ ಮುಂದಾದಂತಹ ಸಮಯದಲ್ಲಿ ಇಲ್ಲಿ ಆ ಮೇಯರ್ ಅವರಿಗೆ ಸಿಟ್ಟು ಬರುತ್ತೆ. ಇದೇ ಒಂದು ಕಾರಣಕ್ಕೆ ಆ ವ್ಯಕ್ತಿಗೆ ಅಂದ್ರೆ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಇವತ್ತು ಮೇಯರ್ ಜ್ಯೋತಿ ಪಾಟೀಲ್ ಅವರು ಮಾಡಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ, ಮೊದಲು ನೀವು ಮಾತನಾಡೋದನ್ನ ಕಲ್ತ್ಕೊಳ್ಳಿ, ಸರಿಯಾಗಿ ನೀವು ಮಾತನಾಡೋದನ್ನ ಕಲ್ತ್ಕೊಳ್ಳಿ, ಮಹಿಳೆಯರ ಜೊತೆಗೆ ಹೇಗೆ ವರ್ತಿಸ್ಬೇಕು ಎಂಬುದನ್ನ ಮೊದಲು ನೀವು ಕಲ್ತ್ಕೊಳ್ಳಿ. ನಿಮಗೆ ಪ್ರತಿಭಟನೆ ಏನ್ ಮಾಡ್ಬೇಕು, ಆ ಪ್ರತಿಭಟನೆಗೆ ನೀವು ಮನವಿ ಕೊಡಿ. ಆ ಪ್ರತಿಭಟನೆಗೆ ಏನು ನೀವು ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಅದನ್ನ ಜೊತೆಗೆ ನಾವು ಸಹಿತ ಇಲ್ಲದ್ರೆ ನಿಮಗೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಮುಂದಾಗ್ತೀವಿ. ಆದ್ರೆ ಅದನ್ನ ಬಿಟ್ಟು ಇಲ್ಲಿ ಅಂತಂದ್ರೆ ಒಬ್ಬ ಮಹಿಳೆ ಜೊತೆ ಹೇಗೆ ಮಾತನಾಡಬೇಕು ಅನ್ನೋದು ನಿಮ್ಗೆ ಯಾರು ಕಲಿಸಿಲ್ವಾ, ಮತ್ತು ಈ ರೀತಿ ಮಾತನಾಡಿದ್ರಿ ಹೇಗೆ ಅಂತ ಹೇಳಿ ಇಲ್ಲಿ ಅಂದ್ರೆ ತರಾಟೆ ತೆಗೆದುಕೊಂಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.